ಎಲ್ಲ ಸೂಕ್ಷ್ಮತೆಯನ್ನು, ಸಮಸ್ಯೆಗಳನ್ನು, ಸವಾಲುಗಳನ್ನು ಗಮನದಲ್ಲಿಟ್ಕೊಂಡು ಇಂಥ ಯಾವುದೇ ತಿದ್ದುಪಡಿಗಳನ್ನು ತರಬೇಕಿದ್ರೆ ಇವೆಲ್ಲ ಗಮನದಲ್ಲಿಟ್ಕೊಂಡಿರ್ಬೇಕು. ಇದು ಯಾವುದೂ ಲೆಕ್ಕಿಸದೆ ಏನು ಮಾಡ್ರೂ ನಾವು ಜಯಿಸ್ಕೋಬೋದು, ಏನು ಬೇಕಾದ್ರೂ ಮಾಡ್ತೀವಿ, ಸರ್ಕಾರ ಇದೆ, ಅಧಿಕಾರ ಇದೆ ಅಂತ ಏನು ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊತಿದ್ದಾರೆ. ಇದು ಸರಿಯಲ್ಲ. ಲಾಲ್ಬಾಗ್ ಅನ್ನೋಂಥದ್ದು ಇಡೀ ದೇಶದಲ್ಲೆಲ್ಲ ಒಂದು ಕಡೆ ಒಂದು ಕೆಟ್ಟ ಸಂದೇಶ ಕೊಟ್ಟಂತ ಆಗುತ್ತೆ. ಲಾಲ್ಬಾಗಿನ 5 ಎಕರೆಗಿಂತ ಹೆಚ್ಚಿನ, ಈಗೇನು ಒಟ್ಟು 10 ಎಕರೆ, ಇವಾಗ 5% ಅಂದರೆ ಲಾಲ್ಬಾಗ್ 200 ಎಕರೆಗಿಂತ ಹೆಚ್ಚಿನ ಎಕರೆಗಿಂತ ವಿಸ್ತೀರ್ಣ ಹೆಚ್ಚಿರುವಂಥ ಜಾಗ 5% ಅಂದರೆ 10 ಎಕರೆ ಮೇಲೆ ಹೊರಟೋಗುತ್ತೆ. ಸೊ ಹಾಗಾಗಿ ಇಂಥ ಸ್ಥಳಗಳನ್ನು, ಬೇರೆ ಬೇರೆ ಪಾರ್ಕ್ಗಳು ಎಲ್ಲವನ್ನೂ ಈ ರೀತಿ ಬಳಕೆನ ಮಾಡ್ತಿರೋವಂಥದ್ದು, ಸ್ಯಾಂಕಿ ಹತ್ರ ಒಂದು ಎಕ್ಸಿಟ್ ರೂಟ್ ಇಟ್ಕೊಳ್ತಿರೋವಂಥದ್ದು ಇದೆಲ್ಲ ಒಳ್ಳೆಯದಲ್ಲ. ಟನ್ನಲ್ ಆ ರೀತಿ ಮಾಡಬೇಕಾಗಿದ್ರು ಫಸ್ಟ್ ಆಫ್ ಆಲ್ ಫೀಸಿಬಿಲಿಟಿ ನೋಡಬೇಕಿತ್ತು. ನಾವು ಅಭಿವೃದ್ಧಿಗೆ ವಿರೋಧಿಗಳಲ್ಲ. ಟನಲ್ಗಳಾಗಲಿ, ಅಭಿವೃದ್ಧಿಗಳು ಬೇಕು, ಸಿಟಿಗೆ ಜನರ ಅವಶ್ಯಕತೆಯನ್ನು ಪೂರೈಸಲಿ. ಹಾಗಂತ ಮನ ಬಂದಂತೆ ಮಾಡೋದು ತಪ್ಪಾಗುತ್ತೆ. ಏನೋ ಒಂದು ಅಭಿವೃದ್ಧಿ ಮಾಡ್ತಾಯಿದ್ದೀವಿ, ಏನು ಬೇಕಾದ್ರೆ ಮಾಡ್ತೀವಿ ಅಂತ ಹೋಗ್ತಿರೋದು ಸರಿಯಲ್ಲ. ಏನು ಪಾರ್ಕ್ ಪ್ರಿಸರ್ವೇಷನ್ ಆ್ಯಕ್ಟಲ್ಲಿ ತಿದ್ದುಪಡಿಯನ್ನು ತಂದು 5%ಅನ್ನು ಬಿಲ್ಡಿಂಗ್ ಕಟ್ಟಲಿಕ್ಕಾಗಲಿ, ಕಮರ್ಷಿಯಲೈಸೇಷನ್ ಮಾಡಲಿಕ್ಕಾಗಲಿ, ಮಾನಿಟೈಸ್ ಮಾಡೋಕ್ಕೆ ಹೋಗ್ತಿರೋವಂಥದ್ದು ಇದ್ಯಾವುದು ಒಳ್ಳೆ ಉದ್ದೇಶ ಅಂತ ಕಾಣ್ತಿಲ್ಲ. ಇದೆಲ್ಲ ಒಂದು ಕಡೆ ಜನವಿರೋಧಿ ಆಗಿದೆ, ಪರಿಸರ ವಿರೋಧಿ ಆಗಿದೆ. ಹಾಗಾಗಿ ಒಟ್ಟಾರೆ ಇವೆಲ್ಲ ಗಮನದಲ್ಲಿ ಇಟ್ಕೊಂಡು ಈ ಕೈ ಬಿಡಬೇಕು ಅಂತ ನಮ್ಮ ಒತ್ತಾಯ. ಈ ಪಾರ್ಕ್ ಪ್ರಿಸರ್ವೇಷನ್ ಆ್ಯಕ್ಟಿಗೆ ತಿದ್ದುಪಡಿಯನ್ನು 5%ಅನ್ನು ಏನು ಬೇರೆ ಬಳಕೆಗೆ, ಏನು ಬಿಲ್ಡಿಂಗ್ ಕಟ್ಟಲಿಕ್ಕೆ, ಕಮರ್ಷಿಯಲೈಸೇಷನ್ ಮಾಡಲಿಕ್ಕೆ, ಬಳಕೆಯನ್ನು ಮಾಡಲಿಕ್ಕೆ ಏನು ಪ್ರೊವಿಷನ್ ತಂದಿದ್ದಾರೋ ಇದನ್ನು ಕೈ ಬಿಡಬೇಕು ಅಂತ ಒತ್ತಾಯನ ಮಾಡ್ತೀನಿ. ನೋಡಿ, ಅವ್ರು ಏನಿದ್ರು ಮೆಜಾರಿಟಿ ಇದ್ದಾರೆ, ನೀವು ಏನು ಬೇಕಾದ್ರೆ ಅಭಿಪ್ರಾಯ ಹೇಳಿ. ಇವತ್ತು ಸರ್ಕಾರ ಆಗಿರೋವಂಥದ್ದು ಜವಾಬ್ದಾರಿಯುತವಾಗಿರಬೇಕು. ಇವತ್ತು ಸರ್ಕಾರ ಯಾವಾಗ ಎಡುತ್ತೋ ಅದನ್ನು ಹೇಳೋಕ್ಕೆ ಪ್ರತಿಪಕ್ಷ ಇರ್ತದೆ. ಇದೇನು ಬಹುಮತ ಇದೆ, ಬಹುಮತ ಇದ್ದಾಗೆಲ್ಲ ಯಾವತ್ತು ಏನು ಕೇಳ್ತಾರೆ, ನಾವು ಹೇಳೋದು ಹೇಳ್ತೀವಿ, ಅವ್ರು ಮಾಡೋದು ಮಾಡ್ಕೊಳ್ತಾರೆ. ಸೊ ಆ ರೀತಿ ಇವತ್ತು ಸರ್ಕಾರ ತನ್ನ ಅಧಿಕಾರವನ್ನು, ತನ್ನ ಬಹುಮತವನ್ನು ದುರುಪಯೋಗ ಪಡಿಸ್ಕೊಳ್ತಿರೋವಂಥದ್ದು. ಇವತ್ತು ದುರುಪಯೋಗ ಪಡಿಸ್ಕೊಳ್ಳೋಕ್ಕಿಂತನೂ ಜನಪರವಾಗಿ ಕೆಲಸ ಮಾಡುವಂಥದ್ದು ಈ ಸರ್ಕಾರದ ಮೇಲೆ ಜವಾಬ್ದಾರಿ ಇರ್ತದೆ. ಇದನ್ನು ಜವಾಬ್ದಾರಿಯುತವಾಗಿ ಮಾಡಬೇಕು. ಹಾಗಾಗಿ ರಾಜ್ಯಪಾಲರಲ್ಲೂ ನಾವು ಮೆಮೊರಂಡಮ್ ಕೊಡುವಂಥದ್ದಾಗಿದೆ. ಈ ರೀತಿ ಇದನ್ನು ತಡೆ ಹಿಡಿಬೇಕು. ಇದು ಜನರು ಹಿತಕ್ಕೆ ವಿರುದ್ಧವಾಗಿದೆ, ಅಧಿಕಾರ ದುರ್ಬಳಕೆ ಆಗ್ತಿದೆ. ಈ ಪಾರ್ಕ್ ಆ್ಯಕ್ಟನ್ನು ತಿದ್ದುಪಡಿ ಮಾಡ್ತಿರುವಂಥದ್ದು ಸರಿಯಲ್ಲ ಅನ್ನೋಂಥದ್ದನ್ನ ಸಮರ್ಥಿಸಿ ನಾವು ಇವತ್ತು ರಾಜ್ಯಪಾಲರಿಗೂ ತಿಳಿಸುವಂಥ ಕೆಲಸವನ್ನು ಮಾಡಿದ್ದೀವಿ.